ಎಲ್ರಿಗೂ ನಮಸ್ಕಾರ. ತರಳಬಾಳು ಜಗದ್ಗುರು ಬೃಹನ್ಮಠ ಪೀಠಾಧ್ಯಕ್ಷರಾದಂತಹ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಪಾದಾರ ಅರವಿಂದಕ್ಕೆ ನಮಸ್ಕರಿಸುತ್ತಾ, ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತರಳಬಾಳು ನುಡಿ ಹಬ್ಬ 2024 ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶರಣ MG ಶ್ರೀ ರಂಗಸ್ವಾಮಿ ಸರ್ ಅವರೇ, ಶಿಕ್ಷಣ ತಜ್ಞರಾದಂತಹ ಹಾಗೂ ತರಳಬಾಳು ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾದಂತಹ ಶ್ರೀ ವಾಮದೇವಪ್ಪ ಸರ್ ಅವರೇ, ಗೌರವ ಉಪಸ್ಥಿತರಿರುವಂತಹ ಹಾಗೂ ಪ್ರಾಸ್ತಾವಿಕ ನುಡಿಗಳಾಡಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರ ಅಧ್ಯಕ್ಷರಾದಂತಹ ಶರಣ ಎಂ ಪ್ರಕಾಶ್ ಮೂರ್ತಿಯವರೇ, ನಾಗರಾಜ್ ಸಿರಿಗೆರೆ ಅವರೇ, ಎಲ್ಲ ಆಯೋಜಕರೇ ಹಾಗೂ ಇವತ್ತಿನ ವಿಷಯ ಮಂಡನೆಗೆ ಆಗಮಿಸಿದಂತಹ 8 ಜನ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ, ಇದು ಇವತ್ತಿನ 2ನೇ ದಿನವಾದಂತಹ ಕನ್ನಡದ ಅಸ್ಮಿತೆ ಕನ್ನಡಿಗರಿಂದ ಸಾಧ್ಯ ಅನ್ನುವಂತಹ ಒಂದು ಚರ್ಚಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು. ವಿದ್ಯಾರ್ಥಿಗಳು ಮಾತನ್ನು ನಿಲ್ಲಿಸಬೇಕು. ಎಂಟು ಜನ ವಿದ್ಯಾರ್ಥಿಗಳು ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಪದವಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳಾಗಿದ್ದು, ಇವರು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅವರ ಮಾತುಗಳನ್ನ ಕೇಳ್ತಿದ್ರೆ ಬೆಂಕಿಯ ಉಂಡೆಗಳಂತೆ ಬರ್ತಾಯಿದ್ದೋ. ಕನ್ನಡ ಅವರು ಪರವಾಗಿ ಮಾತಾಡಬೇಕಿರ್ಬೋದು ಅಥವಾ ವಿರೋಧವಾಗಿ ಮಾತಾಡಿರ್ಬೋದು, ಆದರೆ ಅವರ ಒಂದು ಭಾಷೆಯ ಶೈಲಿ ಬೆಂಕಿಯ ಉಂಡೆಗಳ ಥರ ನನಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಅವರ 8 ಜನಕ್ಕೂ ಕೂಡ ನಾನು ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಆಯೋಜಕರು ಒಂದು ಒಳ್ಳೆಯ ವಿಚಾರವನ್ನು ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಯಾಕೆ ಅಂದರೆ ಇವತ್ತು ಕನ್ನಡ ಅಂತ ಬಂದಾಗ ಎಲ್ಲರಿಗೂ ಬೇಕಾದಂತಹ ಒಂದು ಭಾಷೆ. ಯಾಕೆಂದರೆ ಪ್ರಕಾಶ್ ಮೂರ್ತಿ ಸರ್ ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ಎಲ್ಲರೂ ಕೈ ಎತ್ತಿಸಿದ್ರು ಮಾತೃಭಾಷೆ ಯಾವುದು ಅಂತ. 99% ವಿದ್ಯಾರ್ಥಿಗಳು ಕೈ ಎತ್ತಿದ್ರಿ. ಇದು ಬರೀ ನಮ್ಮ ದಾವಣಗೆರೆ ಚಿತ್ರದುರ್ಗದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇಷ್ಟು ಜನ ಕನ್ನಡಿಗರಿದ್ದೀವಿ ನಾವು. ಆದರೆ ಇವತ್ತಿನ ಕೆಲವೊಂದು ನಮ್ಮ ಅಜಾಗರೂಕತೆಯಿಂದ, ನಮ್ಮ ಬೇಜವಾಬ್ದಾರಿತನದಿಂದನೋ ಅಥವಾ ನಾವು ಯಾವುದೋ ಒಂದು ಊಹೆಯ ಕುದುರೆಯಿಂದನೋ ಹೋಗ್ತಾ ಕನ್ನಡ ಭಾಷೆ ಅಂದರೆ ಅದೇನಿದ್ರು ಬರೀ ಮನೆಗಷ್ಟೇ ಸೀಮಿತವಾಗಿ ನಾವು ಮಾಡ್ಕೊಂಡಿದ್ದೀವಿ. ಯಾಕೆ ಈ ಅಸ್ಮಿತೆ ಬಗ್ಗೆ ಪ್ರಾಚೀನ ಕಾಲದಿಂದನೂ ಹೋರಾಟ ನಡೀತಾನೇ ಇದೆ. ಕನ್ನಡ ಭಾಷೆಯನ್ನು ಉಳಿಸ್ಕೋಬೇಕು ಅಂತ ನಮ್ಮೆಲ್ರಿಗೂ ಗೊತ್ತು. ಕನ್ನಡ ಭಾಷೆಗೆ ಸುಮಾರು 2300 ವರ್ಷದ ಇತಿಹಾಸ ಇದೆ. ಆ 2300 ವರ್ಷದ ಇತಿಹಾಸದಿಂದನೂ ಕೂಡ ನಾವು ಗಮನಿಸ್ತಾನೆ ಬಂದಿದ್ದೀವಿ. ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ ಕೃತಿ ಕೂಡ ರಚನೆ ಆಗಿದ್ದು ಕೂಡ ಈ ಅಸ್ಮಿತೆಯ ಕಾರಣದಿಂದಲೇ. ಯಾಕೆ ಅಂದರೆ ಕವಿರಾಜ ಮಾರ್ಗಕಾರನಾದಂತಹ ಶ್ರೀ ವಿಜಯ, ಅವನ ದೊರೆ ಅಮೋಘ ವರ್ಷ ನೃಪತುಂಗ ಕನ್ನಡ ಭಾಷೆಗೆ
ಒಂದು ರೀತಿಯಾದಂಥ ವಿಸ್ಮೃತಿ ಆವರಿಸ್ಬಿಟ್ಟೈತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದಾಗ ಆ ಕವಿರಾಜ ಮಾರ್ಗ ಕೃತಿ ಅನ್ನೋದು ರಚನೆ ಆಯಿತು ಅಂತ ಹೇಳ್ತಾರೆ. ಯಾಕೆ? ಅವತ್ತು ಸಂಸ್ಕೃತದ ಪ್ರಭಾವ, ಇವತ್ತು ಇಂಗ್ಲೀಷ್ನ ಪ್ರಭಾವ. ಈ ಒಂದು ಪ್ರಭಾವದಿಂದಾಗಿ ನಮ್ಮ ಭಾಷೆಗೆ ಒಂದು ರೀತಿಯಾದಂಥ ವಿಸ್ಮೃತಿ ಆವರಿಸ್ಬಿಟ್ಟಿದೆ. ಹಾಗಾಗಿ ಕವಿರಾಜ ಮಾರ್ಗದಲ್ಲಿ ಸಂಸ್ಕೃತ ಭಾಷೆ ಜೊತೆ ಕನ್ನಡ ಭಾಷೆ ಸೇರಿಕೊಂಡು ನಮ್ಮ ಕನ್ನಡ ಭಾಷೆಯೇ ಒಂದು ರೀತಿಯಾದಂತಹ ಒಂದು ಅವಸಾನದ ಅಂಚಿಗೆ ಹೋಗ್ತಾ ಇತ್ತು. ಅಂತಹ ಸನ್ನಿವೇಶದಲ್ಲಿ ಶ್ರೀ ವಿಜಯನ ಕೈಲಿ ಮುಂದಿನ ಕವಿಗಳಿಗೆ ರಾಜಮಾರ್ಗವಾಗಿ ತೋರಿಸುವಂತಹ ಒಂದು ಕೃತಿಯನ್ನು ಬರೆಯಪ್ಪ ಅಂತ ಹೇಳಿ ಶ್ರೀ ವಿಜಯನ ಕೈಲಿ ಅಮೋಘ ವರ್ಷ ನೃಪತುಂಗ ಬರೆಸ್ತಾನೆ. ಹಾಗಾಗಿ ಕನ್ನಡ ಭಾಷೆಯ ಅಸ್ಮಿತೆ ಅಂತ ಬಂದಾಗ ತನ್ನ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ 850ರ ಒಂದು ಕವಿರಾಜ ಮಾರ್ಗದಿಂದನೇ ನಮಗೆ ಸಿಗ್ತಾ ಇದೆ. ಇದಾದ ಮೇಲೆ ನಮಗೆ ವಚನ ಸಾಹಿತ್ಯ ಬರ್ತದೆ. ನಮಗೆ ಇದಕ್ಕೂ ಮುಂಚಿತವಾಗಿ ನಮ್ಮ ಕವಿರಾಜ ಮಾರ್ಗ ಹಾಕೊಟ್ಟಂತಹ ಒಂದು ಮಾರ್ಗದಲ್ಲೇ ಪಂಪ, ರನ್ನ, ಜನ್ನ ಇವರೆಲ್ಲರೂ ಕೂಡ ಆ ಒಂದು ಮಾದರಿಯಲ್ಲೇ ತಮ್ಮ ಕಾವ್ಯಗಳನ್ನು ಬರೆದು ಕನ್ನಡದ ಒಂದು ಸ್ಥಿತಿಯನ್ನು ಕಾಪಾಡಿಕೊಳ್ತಾ ಬಂದರು. ಪಂಡಿತರ ಭಾಷೆಯಾಗಿದ್ದಂತಹ ಒಂದು ಕನ್ನಡ ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅಂತ ಹೇಳಿ ಒಂದು ಕನ್ನಡ ಸಾಹಿತ್ಯದಲ್ಲೇ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಒಂದು ವಚನ ಸಾಹಿತ್ಯ ಚಳುವಳಿ, ಸಾಮಾನ್ಯರಿಗೂ ಕೂಡ ಕನ್ನಡ ಭಾಷೆ ಅರ್ಥ ಆಗಬೇಕು ಅಂತ ಹೇಳಿ ಎಲ್ರಿಗೂ ಕೂಡ ಒಂದು ವಚನಗಳ ಮೂಲಕ ಸಂದೇಶವನ್ನು ಕಳಿಸ್ತಾರೆ. ಅವೇ ಇವತ್ತು ನಮಗೆ ವಚನ ಸಾಹಿತ್ಯ. ಸುಮಾರು 300ಕ್ಕೂ ಹೆಚ್ಚು ವಚನಕಾರರ ವಚನಗಳು ನಮಗೆ ಇವತ್ತು ಲಭ್ಯವಿದೆ. ಆ ವಚನಗಳನ್ನು ಓದಿದಾಗ ಯಾವುದೋ ಒಂದು ನಾವು ಕವಿರಾಜ ಮಾರ್ಗ ಕೃತಿಯನ್ನು ಅಥವಾ ಪಂಪಭಾರತವನ್ನು ಓದಿದಾಗ ಭಾಷೆ ಅಷ್ಟು ಸುಲಲಿತವಾಗಿ ಅರ್ಥ ಆಗ್ತಿರಲಿಲ್ಲ. ಕಲಿತನ ದೂರ್ಕು ಜೌವನದ ಸೊಕ್ಕು ನಿಜೇಶನ ನಚ್ಚು ಮಿಕ್ಕ ತೋಳ್ಬಲದ ಪೊಡರ್ಪು ಅನ್ನುವಂತಹ ಒಂದು ಪಂಪನ ಭಾಷೆಗೂ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಸವಯ ಅನ್ನುವಂತಹ ಒಂದು ಬಸವಣ್ಣನ ವಚನಕ್ಕೂ ತುಂಬ ವ್ಯತ್ಯಾಸ ಇದೆ. ಅವೆರಡಕ್ಕೂ ಇರೋವಂಥ ಅಜಗಜಾಂತರ ಎಷ್ಟಪ್ಪ ಅಂದರೆ 200 ವರ್ಷಗಳಷ್ಟೇ. ಆ ಭಾಷೆಯನ್ನು ವಚನ ಸಾಹಿತ್ಯ ಅನ್ನೋದು ಮತ್ತಷ್ಟು ಸರಳೀಕರಣಗೊಳಿಸ್ತು. ಅಂದರೆ ಅರ್ಥ ಏನಪ್ಪ ಅಂದರೆ ಅಲ್ಲೂ ಕನ್ನಡ ಭಾಷೆ ಅನ್ನೋದು ತನ್ನ ಅಸ್ತಿತ್ವವನ್ನು ಹುಡುಕಾಟ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ವಚನಕಾರರು ಬಹಳ ಒಂದು ಸುಲಲಿತವಾದಂಥ ಕನ್ನಡವನ್ನು ಅವರು ಮಾಡಿಕೊಂಡ್ರು. ಅದೇ ವಚನ ಸಾಹಿತ್ಯ ಅಂತ ಹೇಳ್ತೀವಿ. ಅದೇ ಥರನೇ ನಾವು ಕುಮಾರವ್ಯಾಸ, ಅದಾದಮೇಲೆ ಗದುಗಿನ ಮುದ್ದಣ್ಣ ಇವರೆಲ್ಲರೂ ಕೂಡ ಕನ್ನಡ ಭಾಷೆಯ ಬಗ್ಗೆ ಒಂದು ತನ್ನ ಅಸ್ತಿತ್ವವನ್ನು ಹುಡುಕಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೊಸಗನ್ನಡದಲ್ಲಿ ಬ್ರಿಟಿಷರ ಆಗಮನದ ನಂತರ ಹೊಸಗನ್ನಡದಲ್ಲೂ ಕೂಡ ಭಾಷೆಯನ್ನು ತನ್ನ ಅಸ್ಮಿತೆಯನ್ನು ಕಾಪಾಡಲಿಕ್ಕೆ ಪ್ರಾರಂಭ ಮಾಡ್ಕೊತದೆ. BM ಶ್ರೀಕಂಠಯ್ಯನವರು ಇಂಗ್ಲೀಷ್ ಕವನಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವುದರ ಮೂಲಕ ಎಷ್ಟೋ ನಮ್ಮ ಸಂಸ್ಕೃತಿನೂ ಇದೆ, ನಮ್ಮಲ್ಲೂ ಇದೆ. ಒಂದು ಗ್ರೀಕ್ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಕಾನ್ಸೆಪ್ಟ್ ಅಂದರೆ ನಾವೇನಂತೀವಿ, ಗ್ರೀಕ್ ಸಾಹಿತ್ಯದಲ್ಲಿ ಟ್ರಾಜಿಡಿ ಅನ್ನುವಂಥ ಒಂದು ಶಬ್ದ ಇದೆ. ದುರಂತ ಅನ್ನುವಂಥದ್ದನ್ನ ನಾವು ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀವಿ, ಭಾಷಾಂತರ ಮಾಡ್ಕೊಳ್ತೀವಿ. ಆ ಅಶ್ವತ್ಥಾಮನ್ ಅನ್ನುವಂತಹ ಒಂದು ಪಾತ್ರವೂ ಕೂಡ ನಮ್ಮಲ್ಲಿ ಒಂದು ರೀತಿಯಾದಂಥ ಟ್ರಾಜಿಡಿ ಇತಿಹಾಸವನ್ನು ಹೇಳ್ತದೆ. ಗ್ರೀಕ್ ಸಾಹಿತ್ಯ ದೊಡ್ಡ ಒಂದು ಚರ್ಚೆಯಲ್ಲಿ ದುರಂತದ ಕಲ್ಪನೆಯನ್ನು ಹೇಳುವಂಥದ್ದು. ಅಲ್ಲಿ ಯಾರೋ ಎಜಾಕ್ಸು, ಅಗೆಮೆನ್ಮಾನು ಇಂತಹ ಎಷ್ಟೋ ರಾಜರುಗಳು ತಮ್ಮ ಪ್ರಾಣವನ್ನು ತಾವೇ ಆತ್ಮಾಹುತಿಯನ್ನು ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಅಶ್ವತ್ಥಾಮನನ್ನು ನಮಗೆ ಮಹಾಭಾರತದಲ್ಲಿ ಸಿಗ್ತಾನೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಅವರು. ಹಾಗಾಗಿ ಇಂಗ್ಲೀಷ್ ಗೀತಗಳು ಇದು ಕನ್ನಡಕ್ಕೆ ಬಹಳ ಪ್ರಮುಖವಾದಂಥ ಒಂದು ಕೃತಿ ಇದು. ಆ ಇಂಗ್ಲೀಷ್ ಗೀತಗಳಲ್ಲೂ ಕೂಡ ನಮಗೆ ಕೆಲವೊಂದು ನೀವು ಪದ್ಯಗಳಲ್ಲಿ ಗಮನಿಸಿದ್ದೀರ. ಲಾರ್ಡ್ ಉಲಿಯನ್ಸ್ ಡ್ಯಾಟರ್ ಅದನ್ನು ಕನ್ನಡಕ್ಕೆ ಕಾರಿ ಹೆಗ್ಗಡತಿಯ ಮಗಳು ಅಂತ ಹಿಂಗೆ ಅವರು ತರ್ಜುಮೆ ಮಾಡ್ತಾರೆ. ಹಾಗಾಗಿ ಕನ್ನಡ ಭಾಷೆಯನ್ನು ಉಳಿಬೇಕು ಅಂತ ಹೇಳಿ ಅವರು ಆಧುನಿಕ ಕಾಲದಲ್ಲೂ ಕೂಡ ಪ್ರಯತ್ನ ಪಡ್ತಾರೆ. ಮತ್ತು ಅದಷ್ಟೇ ಅಲ್ಲ, GP ರಾಜರತ್ನಂ ಆಗಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಕುವೆಂಪು ಅವರು, ಇವರೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ.
ಇದು ಒಂದು ರೀತಿಯಾದಂಥ ನಿರಂತರ ಹೋರಾಟ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಅಸ್ಮಿತೆ ಬಗ್ಗೆ ನಾವು ಚರ್ಚೆನ ಇನ್ನೂ ಮುಂದಕ್ಕೆ ಮಾಡ್ತಾನೇ ಇರ್ತೀವಿ. ಆದರೆ ನಮ್ಮ ವಿದ್ಯಾರ್ಥಿಗಳು ಮಾತಾಡಬೇಕಾದ್ರೆ ತುಂಬ ಚೆನ್ನಾಗಿ ಕೆಲವರು ಮಾತಾಡಿದ್ರು. ಭಾಷೆ ಉಳಿಬೇಕಾದ್ರೆ ಏನನ್ನು ಮಾಡಬೇಕು? ನಾನೊಂದಷ್ಟು ಅವ್ರು ಮಾತಾಡ್ತಾ ಇರಬೇಕಾದ್ರೆ ಪಟ್ಟಿ ಮಾಡಿಕೊಂಡೆ. ಕೇವಲ ಕನ್ನಡ ಭಾಷೆ ಮಾತಾಡೋದ್ರಿಂದ ಮಾತ್ರ ಕನ್ನಡ ಭಾಷೆ ಕನ್ನಡತನ ಅನ್ನೋದು ಉಳಿಯೋದಿಲ್ಲ. ಅದ್ರ ಜೊತೆಗೆ ಬಹುಮುಖ್ಯವಾಗಿ ನಾವು ನಮ್ಮ ಸಾಂಸ್ಕೃತಿಕ ಚಹರೆಗಳನ್ನು ನಾವು ಹುಡುಕೋಬೇಕಾಗ್ತದೆ. ಸ್ಥಳೀಯ ಸಂಸ್ಕೃತಿಗಳನ್ನ ನಾವು ಪೋಷಿಸಬೇಕಾಗ್ತದೆ. ಈಗ ನಾನು ಚಿತ್ರದುರ್ಗದಲ್ಲಿದ್ದೀನಿ. ಇವತ್ತು ಚಿತ್ರದುರ್ಗದ ಇತಿಹಾಸವನ್ನು ತಿಳ್ಕೋಬೇಕಾಗ್ತದೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ ನನಗೆ. ನಮ್ಮ ಒಂದು ದಾವಣಗೆರೆ ವಿಶ್ವವಿದ್ಯಾಲಯದ ಒಂದು ಘಟಕ ಕಾಲೇಜ್ಗೆ ಬೆಳಗ್ಗೆ ನಾನು ಒಂದು ಸಮಾರಂಭಕ್ಕೆ ಹೋದಾಗ ಪ್ರಸ್ತಾಪ ಮಾಡಿದೆ. ಚಿತ್ರದುರ್ಗದ ಮಹಿಮೆ ಏನಪ್ಪ ಅಂದರೆ, ಕನ್ನಡ ಭಾಷೆಯ ಮೊದಲ ಪದ ಸಿಗೋದು ಚಿತ್ರದುರ್ಗ ಜಿಲ್ಲೆಯಲ್ಲೇ. ಕನ್ನಡಕ್ಕೆ ನಾವೇನು 2300 ವರ್ಷಗಳ ಇತಿಹಾಸ ಐತೆ ಅಂತ ಹೇಳ್ತೀವಲ್ಲ, ಆ 2300 ವರ್ಷಗಳ ಇತಿಹಾಸ ಸಿಗೋಕ್ಕೆ ಅಧ್ಯಯನ ಮಾಡಬೇಕಾದ್ರೆ ನಾವು ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಬ್ರಹ್ಮಗಿರಿಗೆ ಬರಬೇಕಾಗ್ತದೆ. ಅಲ್ಲಿ ಒಂದೇ ಒಂದು ಶಬ್ದ, ಕನ್ನಡ ಶಬ್ದ ಸಿಗ್ತದೆ, ಇಸಿಲ್ಲ ಅನ್ನೋ ಪದ ಸಿಗ್ತದೆ. ಇದು ಚಿತ್ರದುರ್ಗದ ಮಹಿಮೆ. ಕನ್ನಡದ ಮೊದಲ ಪದ್ಯ ಸಿಗೋದು ನಿಮ್ಗೆ ಇಲ್ಲೇ ನಾವು ಕುಂತಿರುವಂಥ ಜಾಗದಿಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿರುವಂತಹ ತಮಟಕಲ್ಲಿನಲ್ಲಿ ಒಂದೇ ಒಂದು ಪದ್ಯ ಸಿಗ್ತದೆ. ಅದು ಕನ್ನಡದ ಮೊಟ್ಟ ಮೊದಲ ಪದ್ಯ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ. ಅದು ಚಿತ್ರದುರ್ಗದಲ್ಲೇ. ಕನ್ನಡ ಸಾಹಿತ್ಯ ಪ್ರಾರಂಭ ಆಗಿದ್ದು ಚಿತ್ರದುರ್ಗದಲ್ಲೇ. ಆ ಪದ್ಯ ಒಬ್ಬ ವ್ಯಕ್ತಿಯನ್ನು ವರ್ಣನೆ ಮಾಡಿರುವಂಥ ಒಂದು ಪದ್ಯ. ಅದು ಸಾಧ್ಯವಾದರೆ ನಾನು ಅದನ್ನು ಒಂದೇ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಆ ಪದ್ಯ ಹೇಗಿದೆ ಅಂತ. ಸುಮಾರು 1500 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ಪದ್ಯ. ನೀವು ದಾರಿಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ರಿ ಅದು. ಹಾಗಾಗಿ ಅಂತಹ ಒಂದು ಪುಣ್ಯಭೂಮಿ ಚಿತ್ರದುರ್ಗ. ಇದಾದಮೇಲೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ಕನ್ನಡ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ, ಕನ್ನಡತನವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದವರು ಮೊದಲು ಕದಂಬರು. ಆ ಕದಂಬರ ಮೊದಲ ಶಾಸನ ಸಿಗೋದು ಕೂಡ ನಮ್ಮ ಚಿತ್ರದುರ್ಗದ ಒಂದು ಚಂದ್ರವಳ್ಳಿ ಶಾಸನದಲ್ಲಿ, ಇಲ್ಲೇ ತುಂಬ ಹತ್ತಿರದಲ್ಲೈತೆ. ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡದ ಮೊದಲ ರಾಜಮನೆತನ ಇವುಗಳೆಲ್ಲ ಸಿಗೋದು ಚಿತ್ರದುರ್ಗದಲ್ಲೇ. ಹಾಗಾಗಿ ಅಂತಹ ಒಂದು ಸ್ಥಳೀಯ ಚರಿತ್ರೆಯನ್ನು ನಾವು ಗಮನಿಸ್ಕೊಳ್ಳೋದ್ರ ಮೂಲಕ ಕಲೆ, ವಾಸ್ತುಶಿಲ್ಪ, ಜನಪದ ಕಲೆಗಳು ಇವನ್ನೆಲ್ಲವನ್ನು ತಮ್ಮ ಒಂದು ನಾವು ಅದನ್ನು ಪೋಷಿಸೋದ್ರಿಂದ ಈ ಕನ್ನಡ ಅಸ್ಮಿತೆ ಉಳಿತದೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಇಲ್ಲಿ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.